ಸೊ ಇನ್ನು ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರು ಕೂಡ ಸಹಜವಾಗಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಈ ಮೂರ್ತಿ ಇದು ಈಗ ಎಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಹೇಗಿದೆ ಆ ಒಂದು ಮೂರ್ತಿ ಅನ್ನುವಂಥದ್ದು. ಬಟ್ ಕಣ್ಣಿಗೆ ಪಟ್ಟಿ ಕಟ್ಟಿರುವಂಥದ್ದು ಬಿಟ್ಟರೆ ಇನ್ನು ಪೂರ್ತಿ ಆ ಒಂದು ವಿಗ್ರಹವನ್ನು ನಾವು ಕೂಡ ಇಲ್ಲಿ ನೋಡಿ ಕಣ್ತುಂಬ್ಕೋಬಹುದು. ಸಹಜವಾಗಿ ಅವರು ಕೂಡ ಅವರ ಅರುಣ್ ಯೋಗಿರಾಜ್ ಅವರ ಒಂದು ಕೆಲಸ ಏನಿದೆ ಅದನ್ನು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ವಿಜೇತಾ ಅವರು. ಅರುಣ್ಗೆ ಕಲ್ಲು ಮಾತು ಕೇಳುತ್ತೆ ಅನ್ನುವಂಥದ್ದು ನಂಬಿಕೆ ಇದೆಯಂತೆ. ಅಂದರೆ ಅವರ ಪತ್ನಿ ಹೇಳ್ತಾ ಇರುವಂಥದ್ದು ಅವ್ರು ಕೆತ್ತುವಂಥ ಒಂದು ಕಲ್ಲು ಅವರ ಮಾತು ಕೇಳುತ್ತೆ ಅನ್ನುವಂಥದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದರೆ ಕೇಳೋಣ. ಆರಂಭದ ದಿನಗಳಲ್ಲಿ ಅವರಿಗೆ ಅವಕಾಶಗಳು ವಂಚಿತರಾಗಿದ್ದರು, ಸಾಕಷ್ಟು ಅವಕಾಶ ಸಿಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಈ ಆಯ್ಕೆಗಳಲ್ಲಿ ತಪ್ಪಾಯಿತು, ಗೊಂದಲಾಯ್ತು, ಈ ಥರ ಜನ ಇರ್ತಾ ಇದೆ. ಇಲ್ಲ, ಆ ಥರ ಏನಿಲ್ಲ. ಫಸ್ಟ್ 30 ವರ್ಷ ಇರುವಾಗಲೇ ಅವ್ರಿಗೆ ಜಯಚಾಮರಾಜ ಒಡೆಯ ಸ್ಟ್ಯಾಚ್ಯೂ ಮಾಡಲಿಕ್ಕೆ ಸಿಕ್ತು. ಬೆಚ್ಚೂರು ಮಠ ಅವರು ಅವ್ರ ಮೇಲೆ ನಂಬಿ ಕೊಟ್ಟಿದ್ದರು, ಈ ಹುಡುಗನಲ್ಲಿ ಕಲೆ ಇದೆ ಮಾಡ್ತಾನೆ ಅಂತ. ಫಸ್ಟ್ ಟೈಮ್ ಆವಾಗ ಅಮೃತ ಶಿಲೆಯಲ್ಲಿ ಮಾಡಿರೋದವರು. ಮತ್ತು ಅದನ್ನು ಎಲ್ಲರೂ ಇಷ್ಟಪಟ್ಟರು. ಸಿದ್ದರಾಮಯ್ಯ ಅವರು ತುಂಬ ಇದು ರೆಕಗ್ನೈಸ್ ಮಾಡಿದ್ರು ಮತ್ತು ಪ್ರೇಸು ಮಾಡಿದ್ರು, ಹೊಗಳಿಕೆ ಕೊಟ್ಟರು. ಈಗ ಶಂಕರಾಚಾರ್ಯ ಮಾಡಿದಾಗ ಮೊದಲು ಮಾಡೆಲ್ನ ಮಾಡಿಸಿದ್ರು, ಆಮೇಲೆ ಸೆಲೆಕ್ಟ್ ಮಾಡಿದ್ರು. ಸುಭಾಷ್ ಚಂದ್ರ ಬೋಸ್ಗೂ ಮಾಡೆಲ್ ಆಗಿತ್ತು, ಆಮೇಲೆ ಸೆಲೆಕ್ಟ್ ಮಾಡಿದ್ರು. ಆದರೆ ರಾಮಲಲ್ಲ ನೇರವಾಗಿ 3 ಜನ ಆ ಮೂಲ ಒಂದು ರಾಮಲಲ್ಲನೇ ಮಾಡಿದ್ರು. ಎಲ್ಲೋ ಒಂದು ಕಡೆ ಆತಂಕ ಆಯ್ತಾ ಅದು ಅಂತ? ಆತಂಕ ಗೊತ್ತಿಲ್ಲ ನನಗೆ, ಅದು ಅರುಣ್ಗೆ ಕೇಳಬೇಕು. ಬಟ್ ಅರುಣ್ಗೆ ಕಲ್ಲು ಅವ್ರ ಮಾತು ಕೇಳ್ತಿದೆ ಅಂತ ನಂಬಿಕೆ ಇದೆ ನನಗೆ. ಯಾಕಂದರೆ ಅವ್ರ ಕೈಯಲ್ಲಿ ಆ ತಾಕತ್ತಿದೆ ಮತ್ತು ಇದು ಇದೆ. ಅವರ ಇದು ಏನು ಶಿಲೆ ತಗೊಂಡ್ರು ಅದು ಸುಂದರವಾಗೇ ಮೂಡಿ ಬರ್ತದೆ. ಅರುಣ್ ಅವರು ಸದಾ ಒಂದು ಮಾತನ್ನು ಹೇಳ್ತಾರೆ, ಅಂದರೆ ನಾನು ಏನೇ ಕೆಲಸ ಮಾಡಬೇಕಾದ್ರೆ ಉಳಿಯನ್ನು ಹಿಡಿದು ಕೂತ್ಕೋತೀನಿ, ಅವರೇ ಕೆತ್ತಿಸ್ಕೋತಾರೆ. ಶಂಕರಾಚಾರ್ಯರು ಅವರೇ ಕೆತ್ತಿಸ್ಕೊಂಡ್ರು, ಸುಭಾಷ್ ಚಂದ್ರ ಬೋಸ್ ಅವರೇ ಕೆತ್ತಿಸ್ಕೊಂಡ್ರು, ರಾಮಲಲ್ಲಾನು ಸಹ ಆತನೇ ಕೆತ್ತಿಸ್ಕೊಂಡಿದ್ದು ಅಂತೇಳಿ ತಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಅದೇ ಅವ್ರಿಗೆ ದೇವಬಲ ಇದೆ ಅಂತ ನಾನು ನಂಬಿದ್ದೀನಿ. ಅವರಿಗೆ ದೇವರು ಕಾಣಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಷ್ಟು ಸುಂದರವಾಗಿ ಮೂಡಿ ಬರೋದು ಅವ್ರದ್ದು ವಿಗ್ರಹಗಳು. ಕೋಟ್ಯಾಂತರ ಜನರ ಕನಸನ್ನು ನನಸು ಮಾಡಿದ್ದಾರೆ. ಮುಂದೆ ಹೇಗೆ? ಮುಂದೆ ದೇವರು ಹೇಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ನಮ್ಮ ಜೀವನ. ಇದು ಇಷ್ಟು ಪ್ರೀತಿ ಸಿಗ್ತದೆ, ಎಲ್ಲರೂ ಅಭಿಮಾನ ಮತ್ತು ಬ್ಲೆಸ್ಸಿಂಗ್ಸ್ ಜೊತೆ ಮನೆಗೆ ಬರುವಾಗ ತುಂಬ ಖುಷಿ ಆಗ್ತಾ ಇದೆ. ತಾವು ಅಯೋಧ್ಯೆಗೆ ಹೋಗುವಂಥದ್ದು ಯಾವಾಗ ಪ್ಲಾನ್ ಮಾಡಿಲ್ಲ? ಶೀಘ್ರದಲ್ಲಿ ಹೋಗಬೇಕು. ಇವಾಗ ಈ ಈವೆಂಟ್ ಎಲ್ಲ ಮುಗಿದ ಮೇಲೆ ನಾವು ಇದು ಎಲ್ಲ ಸ್ವಲ್ಪ ರಶ್ ಕಮ್ಮಿ ಆದಮೇಲೆ, ಮತ್ತು ಅಲ್ಲಿ ಅಕಾಮಿಡೇಷನ್ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸೊ ಅದೆಲ್ಲ ಸರಿಯಾದಾಗ ಹೋಗ್ತೀವಿ. ಇನ್ನು ಅರುಣ್ ಯೋಗಿರಾಜ್ ಸಾಧನೆಗೆ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ರಾಮಲಲ್ಲಾನ ಮೂರ್ತಿ ಕೆತ್ತನೆ ಮಾಡಿದ್ವಿ, ಯಾವ ಮೂರ್ತಿ ಆಯ್ಕೆ ಆದರೂ ಕೂಡ ಖುಷಿ ಅಂತ ನನ್ನ ಜೊತೆಗೆ ಹೇಳ್ಕೊಂಡಿದ್ರು ಅಂಥೇಳಿ ಅರುಣ್ ಯೋಗಿರಾಜ್ ಅವರ ತಾಯಿ ಸರಸ್ವತಿ ಅವರು ಮಾತಾಡಿದರೆ. ಬನ್ನಿ ಕೇಳೋಣ. ತುಂಬನೇ ಸಂತೋಷ ಅನ್ನಿಸ್ತಾ ಇದೆ. ಇಡೀ ಕುಟುಂಬಕ್ಕೂ ಮತ್ತು ಸ್ವೀಟ್ ಅಂಗಡಿಯವ್ರಿಗೂ ಎಲ್ಲರಿಗೂ ಸಂತೋಷ ಆಗಿದೆ. ಇಡೀ ನಮ್ಮ ಮನೆಯವ್ರಿಗೆಲ್ಲ ಸಂತೋಷ ಆಗಿದೆ. ನಮ್ಮ ಹುಡುಗ ಪಟ್ಟ ಶ್ರಮ ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರುಣ್ ಯೋಗಿರಾಜ್ ಅವರು ಎಲ್ಲರ ಕೋಟ್ಯಾಂತರ ಜನರ ಕನಸನ್ನು ನನಸು ಮಾಡಿದ್ದಾರೆ. ಅದೇ ಅವರ ಒಂದು ಕನಸು ತಂದೆಯವರು ಇರಬೇಕಿತ್ತು ಈ ಸಂದರ್ಭದಲ್ಲಿ. ಇಲ್ಲ, ಒಂದು 3 ಜನನೂ ಕೆಲಸ ಮಾಡಿ ಅಮ್ಮ ಯಾವುದಿಟ್ಟರು ಪರವಾಗಿಲ್ಲ, ನಂದೇ ಅಂತೇನಿಲ್ಲ. ಇವಾಗ ಅವನಿಗೆ ಖುಷಿ ತಂದುಕೊಟ್ಟಿದೆ. ಯಾರು ಮಡಗಿದ್ರು ಇಷ್ಟ ಅಂತ ಹೇಳಿದ್ದ. ಮತ್ತು ಅವನಿಗೆ ತುಂಬಾ ಏನಂದರೆ ದೇವ್ರ ಭಕ್ತಿ ಮತ್ತು ಇದು ಕೆಲಸದಲ್ಲೂ ಅಷ್ಟೇ. ಅವ್ನ ಮನೆ ಕಡೆಯಲ್ಲಿಗೇ ಇಲ್ಲ. ನಿನ್ನೆ ಅದನ್ನು ಹೇಳ್ದೆ ಇಂಟ್ರ್ಯೂನಲ್ಲಿ, ಮನೇಲಿ ಸಾಕಷ್ಟು ಜನ ಇದ್ದಾರೆ, ನೋಡ್ಕೋತಾರೆ, ನಂದೇನಿಲ್ಲ, ನಮ್ಮ ತಂದೆ ಒಂದು ಫೀಲ್ಡಿಂಗ್ ಬಿಟ್ರೆ ಇನ್ನೇನಿಲ್ಲ, ಮತ್ತು ಎಲ್ಲ ನೋಡ್ಕೋತಾರೆ, ನನಗೆ ದೇವರು ಬಿಟ್ಟಕ್ಕೆ ಹೋಗಿ ಕೂರ್ತಲ್ಲ ಸಮಾಧಾನ ಆಯಿತು ಅಂತ ಹೇಳಿ. ಅರುಣ್ ಯೋಗಿರಾಜ್ ಅವರು TV9 ಒಂದು ಮಾತು ಹೇಳಿದರು, ಅಂದರೆ ನಮ್ಮ ತಂದೆ ಈ ಕೆಲಸಕ್ಕೆ ನೀವು ಬರೋದಾದರೆ ಒಂದು ಷರತ್ತು, ಮಾರ್ಕೆಟಿಂಗ್ ಮಾಡಬಾರ್ದು, ನೀನೇ ಖುದ್ದಾಗಿ ಮಾಡಬೇಕು ಅಂತೇಳಿ. ಅದನ್ನು ಇವತ್ತು ಸಾಧಿಸಿ ತೋರಿಸಿದಾರಲ್ವ? ಹೌದೌದು, ಇಡೀ ಸಾಧಿಸಿ ಸೋಸಿದ್ದಾರೆ. ಮತ್ತು ಅವ್ರಿಗೆ ಹೇಳೋರು, ನೋಡಪ್ಪ ಈ ಥರ ಕೂತ್ಕೊಂಡು ಗೈಡ್ ಮಾಡಿಕೊಡೋರು, ಹಿಂಗೆ ಮಾಡೋ, ಈ ಥರ ಮಾಡೋ. ಶಂಕರಾಚಾರ್ಯ ಮಾಡುವಾಗ ಅವರೇನೆ ಎಲ್ಲ ತೋರಿಸ್ಕೊಟ್ಟಿದ್ದು, ತೋರಿಸಿ ಆ ಕಡೆ ಕಳಿಸಿದಾರೆ, ಈ ಕಡೆ ಹಿಂಗಾಯ್ತು. ಅದೊಂದೇ ಫೀಲಿಂಗ್ ಆಗಿತ್ತು ಅವ್ನಿಗಷ್ಟೇ. ಯಾಕಂದರೆ ಅವ್ರು ಹೇಳ್ತಾರೆ, ನಾನು ಕೆಲಸಗಾರರು 100 ಉಳಿ ಹೊಡೆದ್ರೆ ನಾನು 150 ಉಳಿ ಹೊಡೆದೇ ಮಲಗೋದು ಅಂತೇಳಿ. ಆ ಥರ ಹೇಗೆ ಮಾಡ್ತಿದ್ರೆ? ಆ ಥರನೇ ಮಾಡ್ತಿದ್ರು. ಮತ್ತು ಅದು ಹೇಳ್ತೀರ್ದು. ಬೆಳಿಗ್ಗೆ ಕೂತ್ರೆ 6 ಗಂಟೆ ಕೂತ್ರೆ 9 ಗಂಟೆಗೆಲ್ಲ ಒಂದು ನಿಗ್ರಹ ಹೇಳಿಸ್ತಿದ್ರು. ಅದೇ ಥರ ಮಗನಿಗೂ ಹೇಳ್ಕೊಟ್ಟಿದ್ರು. ಮಾಡಿ ನನ್ನ ಕೆಲ್ಸಕ್ಕೆ ಹೋಗಪ್ಪ ಅಂತ. ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋ, ಇಲ್ಲಮ್ಮ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಮಾಡಿದ ಕೆಲಸನೇ ನಾನು ಮಾಡ್ತೀನಿ ಅಂತ ಹೇಳಿದ್ರಂತೆ. ಧೂಳು ಎಲ್ಲ ಬೇಡ, ಯಾಕೆ ತಾತಂದು ತಂದೆಗೆ ಆಯಿತು ಸಾಕು ಅಂತ ಹೇಳಿದ್ರಂತೆ. ಇವತ್ತು ಇದು ಅವ್ರಿಗೆ ಹಠ ಮಾಡಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಅಂತ. ನಮ್ಮ ದೊಡ್ಡ ಮಗನೂ ಅಷ್ಟೇ, ಅವನು ಇದೇ ಕೆಲಸ ಮಾಡ್ತಿದ್ದಾನೆ. ಅವನು ಗೌರ್ಮೆಂಟ್ ಕೆಲಸ ಬಂದರೂ ನಾನು ಹೋಗಲ್ಲಮ್ಮ, ಇದೇ ಕೆಲಸ ಮಾಡಬೇಕು ಅಂತ ಅವನು ಹೇಳ್ದ.